ಹಲೋ, ಇದೇನ್ ಹಿಂಗ್ ಮಾತಾಡ್ಬಿಟ್ಟೆ ಚೆಲ್ಮಣ್ಣ, ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟ್ಟೆ. ಇವರೇ ಚೆಲುವಣ್ಣಲ್ಲ, ನರಸಿಂಹರಾಜು ಬಳ್ಳಾಪುರ. ಅಯ್ಯೋ ತಲೆ ಕೆಡಿಸ್ಬೇಡಿ ಸ್ವಾಮಿ. ನೋಡ, ನಮ್ಗೆ ಇವತ್ತು ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡಂಗಿರೋದ್ ನಾನು. ನನಗೆ ತಲೆ ಕೆಡಿಸ್ಬೇಡಿ ನೋಡಿ, ಈಗ ಮಾತಾಡ್ ಬೆಂಕಿ ಇಕ್ಕೊಂಡಂಗ ಆಗ್ಬಿಡ್ತೈತಿ ನಂಗೆ. ಆಯ್ತು, ನಿನ್ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ? ಓ ಅಣ್ಣ ಆಯ್ತು. ಹಾ, ನಿಮ್ ಅಪ್ಪರ್ ನಡ್ಕೊಂಡು ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ಬೇಕಾರೆ ಸೈಕಲ್ ತುಳ್ಕೊಂಡು ಹೋಗ್ಬೇಕಾರೆ ಗಿಡ ಮರದ ತೊಂದರೆದಾಗೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ್ ಮನೆ ಕಣಕಿಲ್ಲ. ನಿಮ್ ಮಟ್ ಮಧ್ಯಾಹ್ನ ಏನಕ್ ಮನೆ ಕಂಡಿದ್ದೆ ನೀನು? ನೀನ್ ದೊಡ್ಡನೂ ಅಲ್ಲ, ಚಿಕ್ಕನೂ ಅಲ್ಲ. ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕುಡ್ದು. ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ. ನೀನಾದ್ರೆ ಸುಮ್ನೆ ಕುಡ್ದು ದುಡ್ಡು ಹೊಂಚ್ಕಂತ ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ್ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬಾರ್ದು ದುಡ್ಡು ಬಾಚಿದ್ರಿ. ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳಿದ್ರೆ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರೆ ನಮಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ. ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ದು ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಒತ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕುಡ್ಕೊಂಡು ಬಿತ್ಕೊಂಡು ಕುಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದ್ದೊಳೋದು ಮನಿಕಣೋದು ಕುಡಿಯೋದು ಬರೋದು ಮನಿಕಣೋದು ಎದ್ದೊಳೋದು ಕುಡಿಯೋದು ಮನಿಕಣೋದು ಬರೋದು. ಅಯ್ಯೋ 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 ಮಾತ್ರೆ ಇವನ ಇದು ಎದ್ದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಓ ಸರ್, ನನಗೆ ಹುಚ್ಚು ಹಿಡಿಯೋದ್ ಹತ್ರ ಬಂತು. ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ ಹೆಸರು ಬೇರೆ ಅಲ್ಲ, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದಾಗ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನಿನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ಹೇಳಿ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತ್ ಕೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕಣಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಾ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಆವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು. ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನಿನ್ಗೆ ಹೇಳಿದ್ದೇನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನೇನು ಮಾತಾಡಿಲ್ಲ. ಏನು ಮಾತಾಡ್ಸಂಬರಿ ಒಂದ ಕುಡ್ದು ಏನ್ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆ ದಿನ. ಚೆಲ್ವಣ್ಣ ಅಲ್ಲ ಕಣ, ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಸ್ವಾಮಿ. ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ. ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು. ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ? ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗ್ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಉರಿತಿದ್ದೆ, ನೀನ್ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ನಮ್ಗೇನು ಅನ್ಸಲ್ಲ. ರೈಲು ಹೋದಂಗೆ ಅರಬ್ದಿ ಎಕ್ಸ್ಪ್ರೆಸ್ ಟೀ ಅಂತ ಹೋಗುತ್ತಲ್ಲ, ಹಂಗೆ ಮಾತಾಡ್ತೀಯಲ್ಲ. ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತಿದ್ದೆ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಉರಿತಿದೆ ನೀನು ಹೇಳು. ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ. ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅದೇ ಸತ್ತೋಗ್ತಾರೆ ಅಂತ ಈಗಲೇ ಅದ್ರಸ್ತಾವನಲ್ಲ ಅಂತ ಕುಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳು ಅಲ್ಲ ಕಣ ನಾವು. ಚೆಲ್ವಣ್ಣ ನೀನು ಬಾಯ್ ಹೋದಂಗೆ ಮಾತಾಡ್ಬೇಡ ನೀನು.
ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು. ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಕಿಡ್ನಿ ಒಂದು ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ, ಯಾಕೋರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣೋ. ನೀನ್ 40 ಈಗಲೇ ಯಾಕೋ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಂತ ಇರೋದು. ಹೆಂಗೋ ಸುಮ್ಕಿತ್ ಈಗ ಬೆಂಕಿ ಇಕ್ಕಂಡಂಗ ಆತಲ್ಲ ಕೇಳಿ. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕಣೋ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ ನಿನ್ಗೆ? ಒಂಚೂರು ತಣ್ಣಗಿರ ನೀರ್ ಕೊಡು ಇದ್ದಂಗೆ ಸರ್. ನಿನ್ಗೆ ಸುಮ್ಕಿತ್ ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತೈತಲ್ಲ ನಿನ್ಗೆ. ಅವ್ರ್ಯಾರು ಒಂದ್ ಹೋಗೈತೆ ಅಂತ ಅಂದ್ರು ತಿರ್ಗಿ ಇವ್ರು. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ಣ ತಮ್ಮದಿರಲಿಲ್ಲ. ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ್ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು, ಗೊತ್ತಾಯ್ತಾ? ನಿಂಗೆ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾ? ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನಕ್ಕೆ ಗೊತ್ತೈತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತ್ ನಿಂಗೆ. ಯಾಕೋ ಹೊರ್ಗಡೆಗ್ ಹೋಗಂಗಾಗ್ತೈತೆ, ಹೊರ್ಗಡೆಗ್ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ಅಲ್ಲಿ ಒಳಗಡೆ ಕೆಲಸ. ರಾತ್ರಿ 8:45 ನಾನು ಹುಟ್ಲಿಲ್ವಾ? ಇಲ್ಲ ನಾನು ಇರ್ಲಿಲ್ಲ ಎಲ್ಲ. 8:45 ನಾನು ಹುಟ್ಟಿದೀನಿ ಕಣ್ರಿ ರಾತ್ರಿ. ನರಸಿಂಹಜು ಬಳ್ಳಾಪುರ ಅಂತ ನಾನು. ಯಾಕೆ? ಅಲ್ಲ ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ. ನೀನ್ಗೆ ಹುಟ್ಟೈತ ಅಥವಾ ನೀನೇ ಹುಟ್ಟಿದ್ಯಾ? ನಾನು ರಾತ್ರಿ 8:45 ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ. 43 ವರ್ಷ ಆಯ್ತಾ? ಈಗ ಅಲ್ಲಿ 43 ವರ್ಷ. ಬೆಳಿಗ್ಗೆ ಆಯ್ತಲ್ಲ ಇವತ್ತಲ್ಲಿ, ಈಗ 8:15 ಆಗ್ತಾ ಬಂತು. ಟೈಮ್ ಅಲ್ಲ, ಹುಟ್ಟಿರೋ ಟೈಮ್ ಅಲ್ಲ, ವರ್ಷ. ವರ್ಷ. ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕರ್ದ್ರೆ 43 ವರ್ಷ. ಅಮ್ಮನ್ ಇದು ಅಲ್ಲಿ 43 ಗಂಟೆ ಹೊತ್ತು ಆಗಿರೋದ ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ ರಾತ್ರಿ. ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತರ ಹುಟ್ಟಿ ಬಂದು ಒಂದು ಇದು ರಾತ್ರಿ 8:45 ಹುಟ್ಟದ್ನಾ. 9:15 ಸ್ಕೂಲಿಗೆ ಸೇರ್ಕಣ್ಣ. ತಿರ್ಗಿ 11:15 ಅಲ್ಲೇ ಕಾಲೇಜ್ ಹೊಟ್ಟದ್ನಾ. 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನಾ. B.Com ಕಂಪ್ಲೀಟ್ ಮಾಡದ್ನ 12:15ಗೆ. 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ. 1:45 ನಂದು ಮದ್ವೆ ಆಗೋಯ್ತಾ. 2 ಗಂಟೆಗೆ ನನ್ಗೆ 2 ಮಕ್ಕಳಾದ್ವಾ. ಅಯ್ಯೋ ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ನಂಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪ್ಪ. ಇಲ್ಲ ನಾನು ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗು ಇದು? ಏನ ನಿಮ್ಮಿಂದ ನಾವೆಲ್ಲ ಉಚ್ಚಾರಿಸಲ್ಲ. ಕೊರೋನಾ ಬಂದೈತಲ್ಲ, ಕಾಲಿ ಚಪ್ಪಲಿ ಹಾಕಲ್ಲ ನಾನು, ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕೇಳಿ ಸ್ವಾಮಿ ನಿಮ್ಕ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಾಗ ನಾನೇ ಬಂದ್ಬಿಟ್ಟು 3 ಕೆರೆನಾಗ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಮಾಡ್ತಾರೆ? B.Com ಮಾಡಿ ಇದು ಮಾಡಿ ಎಲ್ಲ ಆಗಿ ಅಲ್ಲೇ ನೆನ್ನೆ ದಿನ ಹುಟ್ಟಿ ನಿನ್ನೆ ರಾತ್ರಿ ಹುಟ್ಟಿದ್ದು. ಇದು ಅದೇನು ಒಡ್ಸ್ಕೊಳಂಗಿರ ನಮ್ಮೂರಿಗೆ ಬಳ್ಳಾಪುರಕ್ಕೆ ಬರಪ್ಪ. ಸರಿ ದೇವ್ರತ್ತು ನಮ್ ಮಂಜುನಾಥ್ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು. ನರಸಿಂಹರಾಜ್ ನೀನ್ ತಿರುಪತಿಗೆ ಅರ್ಧ ಬರ್ಧ ಬೆಟ್ಟ ಹತ್ತು ಬಂದಿರೋದು ನನಗೆ ಗೊತ್ತಿಲ್ವನಪ್ಪ. ಮತ್ತೀಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರನ ಪೂರ್ತಿ ಎತ್ತಿದ್ದೀನಿ. ನೀನ್ ಡೂಪ್ಲಿಕೇಟ್ ನರಸಿಂಹರಾಜ ನರಸಿಂಹರಾಜ ನಾನು. ಅದನ್ನ ಕಟ್ಕೊಂಡು ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ತಣ್ಣಗಾಗಿ ಹೋಯ್ತಿ. ಅದೆಂತದು ಜೀವ ಸುಸ್ತಾಗಿ ಹೋಯ್ತಿ ಮದುವೆ ಮಾಡಿ. ನಮ್ಗೆ ಇದು ರೇಗಿಸ್ಬೇಡಿ ನನಗೆ. ನಿನ್ನ ಮದುವೆ ಆಯ್ತಾ ತಿರ್ಗಾ? ಮತ್ತೆ ಮದುವೆಗೆ ಬಂದು ಮಕ್ಕಳು ಹೋಗ್ತೇವೆ 3 ಸಲ. ನಾನು ಮೊಮ್ಮಕ್ಳು ಕಾಣ ಓಡಾಯಿಸ್ನಾಗೆ. ಅಲ್ಲನೋ ಮದ್ವೆ ನಿಂದಾಯ್ತಾ ಅಂದಿದ್ದು, ನೀನ್ ಯಾಕೆ ಒಳ್ಳೆ ಉಚ್ನಾಯ ಕಡ್ದ ನಂಗೆ ಆಡ್ತಿದ್ದೆ ಬೆದ್ ಬಿದ್ದ. ಮಕ್ಕಳು ಮದುವೆ ಮಾಡಿದ್ದೀನಿ ನಾನು. ಮದುವೆ ಆಗಿಲ್ಲ ಯಾರು ನನ್ನ ಕೆರೆನಾಗೂ ಅಲ್ವಾ? ಅಣ್ಣ ಇದ್ ನೋಡಿಲ್ವ ನೀನು? ಇದ್ರಾಗ ಜೀ ಕನ್ನಡದಲ್ಲಿ ಸೊಸೆದಿರು 3 ಜನ ಸೊಸೆದಿರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅದ್ ಬರಲ್ವಾ? ಯಾವ್ದದು ಸೀರಿಯಲ್ ಇನ್ನೂ ಹೊಸ್ದಾಗ್ ಬಂದಿಲ್ಲ ಅದು. ಹಿಟ್ಲರ್ ಕಲ್ಯಾಣ. ನನಗೆ ಅದನ್ನ ಕಟ್ಟಿ ಅದಕ್ಕೆ ನಾನೇ ಮಾಡೋಣ. ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು. ತಪ್ಪೇನೈತೆ? ಅಲ್ಲಲ್ಲ ಅದ್ರಲ್ಲಿ ನೀನ್ ಮದ್ವೆ ಆಗೋದಾಗ ತಪ್ಪೇನೈತೆ ಹೇಳು? ನಮ್ಗೆ ಸ್ವಾಮಿ ಇರಾಕ್ ಮನೆ ಇಲ್ಲ, ಒದ್ಗಣಕ್ ರಗ್ಗಿಲ್ಲ. ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ. ರಗ್ಗ ಒತ್ಕೊಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ.
ಅದೈತಿ ತಾನೇ. ಓ ಇದು ಚಾಪೆ ಇದು ಒಂದು ಹಳೆ ರಗ್ಗ ನಮ್ಮ ಅಷ್ಟೇ. ಅಲ್ಲಣ್ಣ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಹಾ ಗಂಡಸ್ಗೆ ಏನಿರ್ಬೇಕು ಅದೈತಿ ತಾನೇ ನಿನ್ನ ಹತ್ರ. ಗಂಡಸ್ಗೆ ಏನಿರ್ಬೇಕು ಅದೈತಿ ತಾನೇ ನಿಂಗೆ. ಓ ಗಂಡಸೇ ನಾನು. ಅಲ್ಲ ಗಂಡಸ್ಗೆ ಏನಿರ್ಬೇಕು ಅದೈತಿ ತಾನೇ ನಿನ್ನ ಹತ್ರ. ಹಂಗಂದ್ರೆ ಅಲ್ಲ ಗಂಡಸು ಅಂತ ಹೆಂಗಪ್ಪ ಗೊತ್ತಾಗೋದು ಜನಗಳಿಗೆ. ಗಂಡಸು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬರಲ್ಲ, ಆಮೇಲೆ ಇದು ಅವ್ರಿಗೆ ಮಕ್ಳು ಬರ್ತವೆ, ಅಲ್ಲ ಮಕ್ಳಾಗ್ತವೆ, ಮರಿ ಆಗ್ತವೆ. ನಮ್ಗೆ ಮೀಸೆ ಬರ್ತವೆ, ಗಂಡಸರಾಗಿರ್ತಾರೆ. ಈಗ ಮೀಸೆ ಈಗ ಗಂಡಸು ಅಂತ ಗೊತ್ತಾಗ ಮೀಸೆ ಇದೆ ತಾನೆ ನಿನ್ನ ಹತ್ರ. ಹೋಯ್ತೆ ಮತ್ತೆ ಇನ್ನೊಂದು ಮದ್ವೆ ಆಗ ಹೋಗು. ಈಗ ನಾವು ಅಚ್ಚುಕಟ್ಟಾಗಿರೋದು ನಿನಗೆ ಇಷ್ಟ ಇಲ್ವ? ಯಾರು ನೀನು ಎಷ್ಟು ಹಾಳು ಮಾಡ್ದ ನೀನು? ನಾವು ಬೇಡವಾ? ಇಷ್ಟು ದಿನ ತಗ ಒಂದು ಡ್ರಾಯರ್ ಇಲ್ದಂಗೆಲ್ಲ ಚರಂಡಿಗೆ ಸುಟ್ಟು ಹಾಕಿ ಡ್ರಾಯರ್ ರೇಡಿ ಡ್ರಾಯರ್ ಇಕ್ಕೊಂಡು ಕತೆಗಳು ಹರಿಶ್ಚಂದ್ರ ಕತೆ ಆಗೋಯ್ತು ನಂದು. ನೀನು ಕತೆ ಏನನ್ನ ಆಗ್ಲಪ್ಪ, ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು. ನಾನು ಹೇಳ್ತಿರೋದು ಹೆಂಗ್ ಗೊತ್ತಾ, ಅದ್ಯಾವುದೋ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿರು ಊರಾಗ ಅಂತ ನಾನು ಹೇಳ್ತಿರೋದು. ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯಿಸ್ಕ, ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಇಳಿಸ್ಕೊಂಡು ಊರ್ ಬಿಟ್ಟು ಕೆರೆಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನು ನರಸಿಂಹರಾಜ ಬಳ್ಳಾಪುರ ಕಣ. ಹಲೋ, ಎಲ್ಲಿದ್ದೀರಾ? ಶುಕ್ಲಾಂ ಭದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪ ಶಾಂತಯೇ. ಕಂದ ಯಾರು ಸ್ವಾಮಿಗಳ? ಕಂದ ಹೇಳಿ ಸ್ವಾಮಿ. ಹೋಗಿದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೇನಕ್ ಹೋಗಿದ್ದು ಕಂದ? ಹೆಣ್ಣು ನೋಡ್ಕೆ ಬರಕ್ ಹೋಯ್ತು. ಏನಾಯ್ತು? ಹೆಣ್ಣು ಮುಚ್ಚೋ ಮದಾಂಧ, ಹೆಣ್ಣು ಗಂಡು. ನಮ್ಮ ಅಪ್ಪ ಅಮ್ಮನೆ ಮದಾಂಧ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿದ್ದ ನಾನು. ಹೇಳಿ. ಹೆಣ್ಣು ಗಂಡು ನೀನ್ ನೋಡ್ಕೊಂಬರಕ್ ಹೋಗಿದ್ದು, ನೀವ್ ಹೆಣ್ಣಿನ ಕಡೆ ಅಲ್ವನೋ? ಕರೆ ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾಕೋ ಮದಾಂಧ? ಅಯ್ಯೋ ಅಯ್ಯೋ ಎಷ್ಟು ಬೈತ್ಯ. ಲಾಸ್ಟಿಗೆ ಹೋದ್ರು ನನ್ನ ಕೈ ತಲೆ ಹೋಗೋದು ನನ್ನ ಮಗನೇ ಸಿಕ್ಕಿಸಿ ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀನಿ. ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ತಿರ್ಗೋದು ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಊರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜ್ಯ ಕಡೆದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ. ನಿನ್ನ ಮನೆತನದ ಮದುವೆ ಮುಂಚಿ ಕಾರ್ಯ ಮಂತು ಮಠ ಮಾರ್ಯ ಕೆಲವು ಒಳ್ಳೇದು ಮಾಡಿ ನಿಂಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ ನಿಮ್ಗೆ ಹೋಗೋ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಭಾಗ್ಯ ಮಾಡಿಕೊಂಡು ನೀವೆಲ್ಲ ಮಾತಾಡ್ಬೇಕಾರೆ ನಿನ್ಗೆ ಎಲ್ಲಿದ್ಯೋ? ಮೈಸೂರು. ಯಾಕೋ? ಕೆಲ್ಸ ಇತ್ತು. ಯಾವಾಗ ಹೋದೆ? ಈಗ ಜಸ್ಟ್ ಬಂದೆ. ಏನ್ ಕಲ? ಏನು ಯಾರನ್ನ ಮೀಟ್ ಮಾಡ್ಬೇಕಿತ್ತು. ಏನ್ ಮೀಟ್ ಆಗಿ ಏನ್ ಸ್ಮಗ್ಲಿಂಗ್ ಮಾಡ್ತೀನೋ ಬೆಂಗಳೂರಲ್ಲಿ? ಬಾಯಿಗೆ ಸ್ಮಗ್ಲಿಂಗ್ ಅಂತ ಯಾರೋ ಮೀಟ್ ಮಾಡ್ಬೇಕಿತ್ತು ಬಂದೆ. ಏನೆಲ್ಲ ಹೇಳ್ಬೇಕಾ? ಏನು ಬೆಳಿಗ್ಗೆ ಎದ್ದು ಹೊಲುದೆ ತಿಂದೆ ಹೇತ್ತೆ ಅದೆಲ್ಲ ಅಪ್ಡೇಟ್ ಮಾಡ್ಬೇಕಾ? ನಿಗುರ್ಕೊಂಡ್ ಅಲ್ಲಿ ನಾಳೆ ಚಿಗುರ್ಕೊಂಡ ನಾವು ಏನ್ ಹಿಂಗ್ ದುರಂಕಾರಂಗ್ ಮಾತಾಡ್ತೀಯ? ದೂರಂಕಾರ ನಮ್ಗಿಲ್ಲ ಬಿಡು, ಹುಟ್ಟಾಗ್ಲಿಂದ ಬಂದಿಲ್ಲ, ಬರೋದು ಇಲ್ಲ. ಮತ್ತೀಗೇನು ಹಿಂಗ್ ಅಪ್ಡೇಟ್ ಮಾಡ್ಬೇಕಾ? ಏನ್ ಹಿಂಗ್ ಮಾತಾಡ್ತೀಯ? ಫ್ರೆಂಡ್ಶಿಪ್ ಬೆಲೆ ಇಲ್ವಲ್ಲ? ಅಕಸ್ಮಾತ್ ನೀನು ಹೋಗಿರ್ತೀಯ ಅನ್ಕೊಂಡ್ರೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕಳ್ಳು ನಿನ್ ಬಾಯ್ ನಾಕತ್ತೆ. ಇಲ್ಲಿ ಈಗ ತಾನೇ ಯಾವನೋ ಗುತ್ಕೊಂಡ್ ಹೋದ, ನೀನು ಹಂಗೆ ಹೇಳ್ತಿದ್ಯಲ್ಲ. ಈಗ ತಾನೇ ಯಾವನ ಸವರ್ಕೊಂಡ್ ಹೋದ ಸ್ಕೂಟಿಲಿ. ಈಗ ತಾನೇ ಯಾವನ ಸವರ್ಕೊಂಡ್ ಹೋದ, ನೀನ್ ಹಂಗೆ ಹೇಳ್ತೀಯಲ್ಲ ಹೇಳು ಅಂತ. ಯಾರಿಗೆ? ನನಗೆ ಅಲ್ಲ ಕಣೋ, ಈಗ ನೀನು ಸತ್ತೋಗ್ಬಿಡ್ತೀಯ ಅನ್ಕೋ, ಇಲ್ಲ ಒಂದ್ ಕೈಯ ಕರ ಮುಟ್ಟೋಯ್ತು ನಾವ್ ತಾನೇ ಬರೋದು. ಏನ್ ನೀನು ಎಂತ ಮಾತಾಡ್ತೀಯ? ಶುಕ್ರವಾರ ಮಾತಾಡಕ್ ಶುಕ್ರವಾರ ಆದ್ರೆ ಮಂಗಳವಾರ ಆದ್ರೆ ಹಂಗೆಲ್ಲ ಆಗಲ್ಲ ಬಿಡು. ಅಲ್ಲ ಕಣೋ, ಮಾತ್ ನೀನು ರೋಡಾಗ ಎಣ ಸತ್ತೋಗಿರ್ತೀಯ ಅನ್ಕೋ, ಮತ್ತೆ ಅದನ್ನೇ ಹೇಳ್ತಿಯಲ್ಲ. ಅದು ಬಿಟ್ಟು ಏನಾರು ಬೇರೆ ಏನಾರು ಹೇಳು.
ಮತ್ತೆ ಏನ್ ಅಪ್ಡೇಟ್ ಮಾಡ್ತೀಯಾ ಏನು ಹಂಗೆ ಹಿಂಗೆ ಏನು ದುರಾಂಕಾರ ಆದ್ರೆ ನಿನ್ಗೆ ಇಲ್ಲ ಬೆಂಗಳೂರಿಗೆ ಹೋಗಿ 2 ಕಾಸು ಸಂಪಾದನೆ ಮಾಡ್ತಿದಂಗ ಅಲ್ಲಿ ದುರಾಂಕಾರ ಇಲ್ಲ ನಿಂಗ್ ನೋಡಲ್ಲ ಇಷ್ಟಲ್ಲೇ ಮತ್ತೆ ಏನಾರ ಮಾಡ್ಸಿ ಕೈಯ ಕಾಲ ಬಿದ್ದಂಗ ಮಾಡ್ತೀನಿ. ನನ್ಗೇನಕ್ ಮಾಡಿಸ್ತೀಯ? ನಿಮ್ದೇನಾರ ಆಸ್ತಿ ಬರ್ಸ್ಕೊಂಡಿದೀನ? ಆ ನಿಮ್ದೇನಾರ ಆಸ್ತಿ ಬರ್ಸ್ಕೊಂಡಿದೀನ? ನಮ್ಗೆ ಇಲ್ಲ ಮತ್ತೆ ನನ್ ಕೈ ಹಾಕಿ ಬಿದ್ದೋಗಂಗ್ ಮಾಡ್ತೀಯ? ಮತ್ತೆ ದುರಾಂಕಾರ ಏನಕ್ ಮಾತಾಡ್ತಿರೋದ್ ನೀನು? ಆಯ್ತು ಬಿಡು, ಹೇಳಲ್ಲ ಇನ್ನು. ಆ ಇನ್ ಹೇಳಲ್ಲ ಬಿಡು. ಅಲ್ಲ ಕಡೆ ದುರಾಂಕಾರ ಎಲ್ಲ ಮಾತಾಡ್ತಿರೋದ್ ನೀನು? ಆಯ್ತು, ಇಲ್ಲ ಬಿಡು, ಬಿಡ್ತು ಅವನು. ಆ ಬಿಡ್ತು ಅವನು. ಬಿಡ್ತು ಅಂತೀನಿ. ಫಸ್ಟ್ ಅನ್ನು, ಆಮೇಲೆ ಇನ್ ಮಾತಾಡ್ತೀನಿ. ಬಿಡ್ತು ಅವನು. ಗಣೇಶನ್ಗೆ 11 ದಿವಸಕ್ಕೆ ಬಿಡೋದು. ಬಿಡ್ತು ಅನ್ನು ಫಸ್ಟ್. ಬಿಡ್ತು ಹಳ್ಳಿ ಮರ ಪಟ್ಟ ಅಂತು. ಹಳ್ಳಿ ಮರ ಪಟ್ಟ ಅಂತು. ಹಳ್ಳಿ ಮರ ಪಟ್ಟಂತು. ಬಿಡ್ತು ಹಳ್ಳಿ ಮರ ಪಟ್ಟಂತು. ಇದು ಅಲ್ಲ ಗಣೇಶನ ಪೂಜೆಗೆ ಚರ್ಪ್ ಏನ್ ಮಾಡಿಸ್ತೀಯ? ಏನಾರ ಮಾಡ್ಸಿ ನನ್ನೇ ಕೇಳ್ತೀರಾ? ಅಲ್ಲ ಕಣ, ನೀನ್ ಏನ್ ಮಾಡಿಸ್ತೀಯ ನಿನ್ ಕಡೆಯಿಂದ? ಉಪ್ಪಿಟ್ಟು ಮಾಡಿಸ್ತೀಯ, ಕೇಸರಿ ಬಾತ್ ಮಾಡಿಸ್ತೀಯ, ಚೌಚೌ ಬಾತ್ ಮಾಡಿಸ್ತೀಯ, ಪಲಾವ್ ಮಾಡಿಸ್ತೀಯ, ಪುಳಿಯೋಗರೆ ಮಾಡಿಸ್ತೀಯ, ಟೊಮಾಟೊ ಬಾತ್ ಮಾಡಿಸ್ತೀಯ. ಒಂದೇ ಹೌದು ಮಾತಾಡ್ತೀಯಲ್ಲ, ನಿಧಾನಕ್ ಮಾತಾಡು. ಉಪ್ಪಿಟ್ಟು ಪುಳಿಯೋಗರೆ ಅಂತ ಒಂದೇ ಸತಿ ಹೇಳ್ತಿಲ್ಲ. ಅಲ್ಲ ಕಣೋ, ಗಣೇಶನ್ ಬಿಡ್ಬೇಕಾರೆ ಇಡ್ಲಿ ವಡೆ ಪೂರಿ ಬಾತ್ ಹಿಂಗಿ ಬಾತ್ ಪಲಾವ್ ತಿಂಗಿ ಬಾತ್, ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ವಡೆ ಪರೋಟ ಗಿಲೈಸ್ ರೈಸ್ ಆಲೈಸ್ ರೈಸ್ ದಾಲ್ ರೈಸ್ ಗುಲೈಸ್ ಆಗ್ಲಿಲ್ಲ ಅಲ್ಲಿ ಹೇಳಿದ್ದು. ಬಾಯ್ಸ್ ಅನ್ಕೊಂಡ್ ಅವ್ರಿಗೂ ಬರ್ಲಿಲ್ಲ, ಗಣೇಶನ್ ಕಾಸು ಕೊಡ್ಲಿಲ್ಲ, ಆಗ್ತಿಯಲ್ಲ. ಯಾಕೆ ಹಿಂಗೆ ಅನಿಷ್ಟ್ ಮಾತಾಡ್ತೀಯ ಅನ್ನೋದೇ ಗೊತ್ತಾಯ್ತಲ್ಲ ನಂಗೆ. ಮತ್ತೆ ಪ್ರಸಾದ ಮಾಡ್ಸು. ಏನ್ ಮಾಡ್ಸನೆ? ಕಡ್ಲೆಪುರಿ ನೀನ್ ಹಣದ ಮೇಲೆ ಹಾಕೊಂಡು ಹೋಗಕ್ಕ. ಏನಂದ್ರೆ ಏನಾದ್ರು ಒಂದ್ ಮಾತಾಡ್ತೀಯಲ್ಲ. ಮತ್ತೆ ಕಡ್ಲೆಪುರಿ ಯಾರು ಕೂಡ ಕರ್ಕೊಂಬರೋಣ? ಕಡ್ಲೆಪುರಿ ಈ ಕಾಲದಾಗ ಯಾರು ತಿಂತಾರೆ? ಕಡ್ಲೆಪುರಿ ಅದೇ ಯಾರು ತಿಂತಾರಲ್ಲ, ಯಾರ ಇಸ್ಕೊಂತಾರೆ ಈ ಕಾಲದಾಗ್ಲೇ ಕಡ್ಲೆಪುರಿನ? ಕೈಗೆ ನೀರ್ ಮಾಡ್ಕೊಳ್ಳೋದು, ಕೈಗೆ ನೀರ್ ಮಾಡ್ಕೊಂಡು ಕಡ್ಲೆಪುರಿ ಕೊಡೋದು. ಕೈಯಲ್ಲಿ ಹಸಿ ಕಡ್ಲೆಪುರಿ ಹುಡ್ಕೋತವೆ, ಅವ್ರಿಗೂ ಒಂದ್ ಸ್ವಲ್ಪ ಬರ್ತವೆ, ಆಗ ಎಲ್ರಿಗೂ ಆಯ್ತದೆ. ಒಂದ್ 10 ಸೇರ್ ತಂದ್ರೆ ಸಾಕು. ಕುಡ್ದವ ನೀನ್ ಸರಿಯಾದ ಮೀಟ್ರ್ ಕುಡ್ದವ. ಯಾಕೆ ಏನೇನೋ ಮಾತಾಡ್ತೀಯಲ್ಲೋ, ಐಡಿಯಾ ಕೊಟ್ರೆ? ಅಲ್ಲ ಕಳ್ಳ, ಕೈಗೆ ನೀರ್ ಮಾಡ್ಕೊಂಡು ಪುರಿ ಕೊಟ್ರು ಅರ್ಧ ಅವ್ರ ಕೈ ಕೊಡೋದು, ಅರ್ಧ ಉಳ್ಕಂತದೆ. ಅಂತ ಪ್ರಸಾದ ಏನ್ ಕಾಲ ಮಾಡಿಸ್ತೀಯ? ಮತ್ತೆ ಈಗ 4 ಜನ ಎಲ್ರಿಗೂ ಕೊಡ್ಬೇಕಲ್ಲ, ಇಡೀ ಊರಿಗೆ ಕೊಡ್ಬೇಕಲ್ಲ. ಈಗ ಮನೆ ಮಠ ಮಾರ್ಕೋಬೇಕಾಯ್ತದೆ. ನಿನ್ ಮನೆ ಮಠ ಮಾರ್ಕೊ ಅಂತ ಹೇಳಿರೋಲ್ಲೇ ಅದಕ್ಕೆ. ಅದ್ ಯಾರಿಗೂ ಗೊತ್ತಾಗಲ್ಲ. ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು. ಕೈಗೆ ನೀರ್ ಹೆಚ್ಕೊಬಿಟ್ಟು ಕಡ್ಲೆಪುರಿ ಕೊಟ್ರೆ ಕೈಗೆ ಹಸಿ ಹೋಗುತ್ತೆ ಅವ್ರಿಗೆ. ಯಾವ ಪೂಜೆ? ಸ್ವಲ್ಪ ನಮ್ಮೂರಾಗ ಯಾರಲ್ಲ? ನಮ್ಮೂರು ಅದೇ ಯಾವ ಊರಾಗೆ? ಲಿಂಗರಾಜಣ್ಣ. ಅದೇ ಮಾರಮ್ಮನ ದೇವಸ್ಥಾನ ಪೂಜಾರ ಲಿಂಗರಾಜಣ್ಣನ. ಕೈ ಕಡ್ಲೆಪುರಿಗೆ ಕೈ ನೀರ್ ಹೆಚ್ಕೊಳ್ಳೋದು, ಕೊಡೋದು, ಊರಿಗೆ ಕೊಡ್ಬೋದು. ನಾವ್ ಹಂಗೆ ಮಾಡೋದು ಬಿಡು. ಕಡ್ಲೆಪುರಿ ತಗೊಡ್ತೀನಿ 10 ಸೇರು. ಪೂಜೆ ಆತರ ಬೇಡ ಕಣೆ, ಮಾಡಿದ್ರೆ ಏನಾನ ಪ್ರಸಾದ ಏನಾನ ಮಾಡ್ಸೋಣ. ಏನಾನ ಒಳ್ಳೆ ಪ್ರಸಾದ ಮಾಡ್ಸಲಿ, ಬಿರಿಯಾನಿ ಏನಾನ. ಏನ್ ಊರಲ್ಲಿ ನಾನು ಒಬ್ನೇ ಹಿಂಗ್ ಇರೋದು, ಅಲ್ಲಿ ಬೇರೆ ಯಾರು ಇಲ್ವಾ ಅಲ್ಲಿ? ಬಿರಿಯಾನಿ ಬಿಡು ಗಣೇಶನ್ಗೆ. ಏನ ಬಿರಿಯಾನಿ ಮಾಡ್ಸೋಣಂತೆ? ಬೇಡ ಬಿಡು ಗಣೇಶ್. ಮೆಟ್ನಲ್ಲಿ ಹೊಡಿತಾರೆ ಊರ್ ಜನ, ಹಬ್ಬದ ದಿನ ಬಿರಿಯಾನಿ ಮಾಡ್ಸಿದ್ರೆ ಚರ್ಬುಗೆ. ಬೇಡ ಬಿಡು. ಇದು ಏನಪ್ಪಾ, ನಾವು ಇಲ್ಲಾಂದ್ರೆ ಇದು ಮಾಡ್ಕೊಡ ಅಂತಿದ್ವಿ ಕಣ, ಪರೋಟನು ಇದು ಪಾಲಕ್ ಪನ್ನೀರು ಅದ್ ಮಾಡಿಸ್ಬಿಡೋಣ. ಖರ್ಚು ಎಷ್ಟಾಯ್ತದೆ ಗೊತ್ತಾ? ಎಷ್ಟಾಗೈತೆ? ಮನೆ ಮಠ ಮಾರ್ಕೋಬೇಕಾಯ್ತದೆ ಇಡೀ ಊರೊಳಗೆ. ಭಕ್ತರೆಲ್ಲ ಬರ್ತಾರೆ. ಸಿಪಿನು ಇದು ಸೈಲೆಂಟ್ ಪರೋಟನು KP ಏನಾನ ಮಾಡಿಸಿ, ಇಲ್ಲ ಅಂದ್ರೆ ರಮಾಲ್ ರೋಟಿ ಏನಾನ ಮಾಡಿಸಿ
ಪಾಲಕ್ ಪನ್ನೀರ್ ಮಾಡಿಸ್ಬಿಡೋಣ ಅಂತ ನನ್ನೊಂದು ಇದು. ನೀ ಮದ್ವೆ ಮಾಡ್ತಿದ್ಯಾ ಇಲ್ಲ ಗಣಪತಿಗೆ ಚರ್ಪ್ ಕೊಡ್ತಿದ್ಯಾ? ಗಣಪತಿ ಕಣೋ ಲೇ. ಮತ್ತೆ ಈಗ ಹೇಳದ್ ಕೇಳು, ಕಡ್ಲೆಪುರಿ ಅದ್ ಬೇಡ ಅಂತ ಅಂದ್ರೆ ಚರ್ಪು ಇದು ಅವಲಕ್ಕಿ, ಹಾ 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 ಅವಲಕ್ಕಿ ಒಂದ್ ಸಣ್ಣದೊಂದ್ ಸ್ಪೂನ್ ತಗೋಬಿಟ್ಟು ಕೊಡ್ಕೊಂಡ್ ಬರ್ಬೋದು. ಓಹೋ, ತುಪ್ಪ ಹಾಕಿ. ಸ್ಪೂನು ಹ್ಮ್ ಲೇ, ಸ್ಪೂನ್ ಆಗಿ ಅಷ್ಟೆಲ್ಲ ಕೊಡ್ತೀಯಾ? ಪ್ರಸಾದ ಏನ್ ಅದು ಊಟ ಕೊಡ್ತಿದೀವ? ಪ್ರಸಾದ ತಾನೆ. ಪ್ರಸಾದ ಅಂದ್ರೆ ಎಷ್ಟು ಬರ್ತದೆ? ಊಟ ಹಾಕೋಣ ಅಂತ ಹೇಳ್ತಿರೋದ್ ಕಣೋ, ಊಟ ತರ ಅಲ್ಲ, ಊಟನೇ ಹಾಕಣ. ಮನೆ ಮನೆಗೆ ಫಂಡ್ ದುಡ್ಡು ಎತ್ತದ್ರ ಆದಿಲ್ವಾ? ಏ ಹಂಗ ಲೇ, ಆ ತರ ಈಗ ನೀನ್ ಎಷ್ಟ್ ಕೊಡ್ತೀಯ ಹೇಳು? ನೀನ್ ಎಷ್ಟ್ ಕೊಡ್ತೀಯ? 150. 150? ಪೆಟ್ರೋಲ್ ಚಾರ್ಜ್ ಹೋಗೋದಿಲ್ಲ, ಹೋಗ್ತಾರದಕ್ಕೆ ಸಿಟಿಗೆ ಹೋಗಿ. ನಿಮಗೆ ನೀನ್ ಹಾಕೋ. ನನ್ಗೆ ನಾನೇ ಬರ ಎಲ್ರು ನೀನು 150 ರೂಪಾಯಿ ಹಾಕ್ಬಿಟ್ಟು ನಾನು ಮಿಕ್ಕಿದ್ ನಾನ್ ಹಾಕನ? ನಾನೆಷ್ಟ್ ಹಾಕ್ಬೇಕು? ಆಮೇಲೆ ಅವನ್ ತಗೊಳ್ಳ, ರವಿ ತವಿಸ್ಕೋ, ಪ್ರವೀಣ್ ತವಿಸ್ಕೋ. ನೀನೇ ಕೇಳೋ ಅವ್ರ ಹತ್ರ, ನಾನೇ ಕೇಳದ್. ಅವ್ರು ಕೊಟ್ಟಿರೋದೇ ಕೊಟ್ಟಿಲ್ಲ ಇನ್ನ. ಅವ್ರು ಕೊಟ್ಟಿರೋದೇ ಕೊಟ್ರೆ ಕೊಡಲ್ಲ ಅವ್ರು. ಅವ್ರು ಕಂಡಿದ್ ಬಿಡುದು ಮುಂಡೆದಯ್ಯ, ನಂಗೆ ಒಂದ್ಸ ಇನ್ಕಮಿಂಗ್ ಅವ್ರದ್ದು, ಔಟ್ ಗೋಯಿಂಗ್ ಇಲ್ಲ. ಲಿಂಗರಾಜನ ಎಷ್ಟು ಕೊಟ್ಟಿದ್ಯಲ್ಲ? ಲಿಂಗರಾಜನಿಗೆ ಎಷ್ಟು ಕೊಟ್ಟಿದ್ಯಾ? ನಿಂಗರಾಜನ ಅದೇ ಮಾರ ಮುಂದೆ ನಿಂಗ್ರ ಸ್ವಾಮಿಗಳು ಅನ್ನು ಬಾಯಿ ಬಿದ್ದೋಯ್ತೈತ್ ನಿಂಗೆ. ಸ್ವಾಮಿಗಳು ತಪ್ಪಾಯ್ತು. 15,000. 15,000? ಇವರು ಯಾರು? ರವಿಗೆ, ಪ್ರವೀಣ್ಗೆ 5,000. ಯುಗಾದಿ ಹಬ್ಬದಿನ 10,000. ಯುಗಾದಿ ಹಬ್ಬ 10,000? ಅಷ್ಟೇ. ಏನು ಕೊಟ್ಟಿದ್ದಲ್ಲ ಅಷ್ಟೊಂದು ಯುಗಾದಿ ಹಬ್ಬದಿಗೆ? ಏನೋ ಕಷ್ಟ ಹೇಳ್ಕೊಂಡ್ರು, ಕೊಟ್ಟೆ. ಈಗ ನಾನ್ ಎಷ್ಟ್ ಹೇಳಿದ್ರು ಈಗ ವಾಪಸ್ ಕೊಡ್ತಾ ಇಲ್ಲ. ನೀನ್ ಗಿಸ್ಬಿಟ್ ಅವ್ರಿಗೆ ಗೆದ್ದಿದ್ದ? ಅದು ಆಟವೇ ಬರೋದಿಲ್ಲ ನಂಗೆ. ಮತ್ತೆ ದುಡ್ಡು ತಗೊಂಬಂದು ಇವ್ರಿಗೆ ಹಂಚಕ್ ಬಂದಿದ್ದಲ್ಲ ಊರಿಗೆ? ಊರಿಗೆ ಅನ್ಸಲ್ಲ, ಇಸ್ಕೊಂಡ್ರು ಕೊಡ್ತೀನಿ ಅಂತ. ನೀನ್ ಕೊಟ್ಟಿಲ್ಲ. ಊರಿಗೆ ಬಂದಿದ್ದಲ್ಲ ಅವಾಗ್ಲ? ನೀನ್ ಮುದ್ದೆ ಮಂಜಿ ಮಾಡ್ಕೊಳಲ್ವಾ ನೀನು? ನಮ್ಗೆ ಯಾರು ಹೆಣ್ಣು ಕೊಡ್ತಾರೆ? ಯಾಕಲ್ಲ? ಏನಾರು ಬೇಡವಾ ಮದುವೆ ಮಾಡ್ಕೊಳಕ್ಕೆ? ಏನ್ ಇಲ್ವಲ್ಲ, ಎಲ್ಲಿ ಕೊಡ್ತಾರೆ? ಗೇದು ಕಂಡವ್ರು ತಿನ್ಸಿದಾಯ್ತು. ಯಾಕೆ ಇಲ್ವನು? ಏನಿಲ್ಲ. ಮತ್ತೆ ಮದುವೆ ಮಾಡ್ಕೊಳಲ್ಲ ಅನ್ನೋ? ನೋಡೋಣ. ಈಗ ಅಲ್ಲಿ ಎಷ್ಟು? ನಿನ್ನಷ್ಟೇ. ಎಷ್ಟು? 28? 35. 35? ನಿಂದೊಂದ್ ಫೋಟೋನ ಸೆಂಡ್ ಮಾಡಿದಕ್ಕೆ ಚೆನ್ನಾಗಿರೋದು ಅದೇ ಕಲ್ಕೆರೆ ರಾಮಲಿಂಗಣ್ಣ ಐತಲ್ಲ, ಯಾವ ಕಲ್ಕೆರೆ? ಯಾವ ಕಲ್ಕೆರೆ? ಕಲ್ಕೆರೆ ಇಲ್ಲೊಂದು ಗೊತ್ತಿಲ್ಲ ಹೇಳು. ನಂಗೂ ಗೊತ್ತಾ. ಅವಣ್ಣ ನಮ್ಮ ಊರಿಗೆ ಬರ್ತಾಯ್ತೀನಿ ಅಡ್ವೆ. ಹೆಣ್ಗಳು ಹುಡುಕಿ ಮದುವೆ ಮಾಡತೈತೆ. ಕಳ್ಸೂರು ನೋಡೋಣ. ಒಟ್ನಾಗ ಹೆಣ್ಣು ನೋಡಿ ಮಾಡಿದ್ಮೇಲೆ 1,50,000 ಕೊಡ್ಬೇಕು ಅವಣ್ಣ. ಹಿಂಗೆ 1,50,000 ಮದ್ವೆ ಆದ್ಮೇಲೆ. ಸರಿ ಆಯ್ತು. ಈಗ ಫೋಟೋ ಕಳ್ಸು, ನಿಂದ ಹೆಸರು ಅದೆಲ್ಲ ಕಳ್ಸು. ಇದಕ್ಕೆ ಎಷ್ಟೊತ್ತಾಗುತ್ತೆ? ಕಳಿಸ್ತೀನಿ ಈಗ. ಈಗ ನಿನ್ ಹೆಸರು ಟೈಪ್ ಮಾಡಿ ಫೋಟೋ, ಆಮೇಲೆ ಇದು ಜಾತಕ ಎಲ್ಲ ಕಳ್ಸಪ್ಪ. ಅದು ಗೊತ್ತಿಲ್ವಲ್ಲ ಜಾತಕ. ಈಗ ಕಳ್ಸು ನೀನು. ಮಿಕ್ಕಿದೆಲ್ಲ ಇದ್ ಮಾಡ್ತೀನಿ ನಾನು, ಕಳ್ಸ್ಕೊಡ್ತೀನಿ ಈಗ. ಜಲ್ದಿ ಕಳಿಸ್ತೀನಿ. ವಾಟ್ಸಪ್? ಇದೆ, ವಾಟ್ಸಪ್ ಐತೆ. ಅದು ಹಳೆ ನಂಬರ್? ಹಳೆ ನಂಬರ್ 12. ಹಳೆ ನಂಬರಿಗೆ ಬೇಡ, ಇದೇ ನಂಬರಿಗೆ ಕಳ್ಸೋ. ಹಳೆ ನಂಬರ್ 12. ಅದಕ್ಕೆ 12 ಬೇಡ ಕಳೋದು. ವಾಟ್ಸಪ್ ಕರೆನ್ಸಿ ಹಾಕ್ಸಿಲ್ಲ. ಇದಕ್ ಹಾಕ್ಸು. ಯಾರಿಗೂ ಕೊಡ್ಬೇಡ ಇದ್ ನಂಬರ್ ಒಂದು. ವಾಟ್ಸಪ್ ಕಳ್ಸು. ಇದು ಎಲ್ಲ ಕ್ಯಾಸ್ಟ್, ಜಾತಕ, ನಿನ್ ಫೋನ್ ಹೆಸರು ಇದ್ ಮಾಡೋ ಒಂಚೂರು ಜಾಸ್ತಿ ಕಳ್ಸೋ. ಒಣೆಯ
ಬೆಳಿಗ್ಗೆ ಬಂದೆ ಮನೆಗೆ 7 ಗಂಟೆಗೇನೆ ಊರ್ ಮಂತಕ್ಕೆ ನೋಡೋಣ ಅದೃಷ್ಟ ಹೆಂಗೈತೆ ಇದ್ಯಾರು ಒಳ್ಳೇದ್ ಮಾಡ್ತೈತೆ ನೋಡೋಣ. ನಿನ್ನ ಹಂಗೆ ಆಮೇಲೆ ಗಂಡ್ಬಿಟ್ಟವ್ರು ನೋಡ್ಸಿ ಆಮೇಲೆ ಏನೋ ಗಂಡ್ಬಿಟ್ಟವ್ರು ನೋಡ್ಕೊಂಡಿದೀಯಲ್ಲ ಹಂಗೆ ನನ್ಗೂ ಮಾಡಕ. ಏಯ್ ನನ್ ಇದಿದಾವ ನಂಗೆ ಎಲ್ಲ ಕುಂತಿರತ್ತಾವ ನಿಂತಿರತ್ತಾವ ಎಲ್ಲ ಇಲ್ಲಿ ಪ್ರವೀಣ ರವಿ ಎಲ್ಲ ಪಕ್ಕದಾಗೆ ಕುಂತಾರ ಆ ಕಡೆ ಎಲ್ಲ ಟೀ ಹೋಟ್ಲತ್ತಾವ. ಊರ್ ಬಾಗ್ಲು ಟೀ ಹೋಟ್ಲು ಊರ್ ಐತಲ್ಲ ಟೀ ಹೋಟ್ಲು. ನೀನ್ ಒಬ್ಬನ್ಗೆ ಹೇಳಿರೋದು ಕಳ್ಸು ಅಷ್ಟೇ. ಸರಿ ಕಳಿಸ್ತೀನಿ ಈಗಲೇ. ಕಳ್ಸು. ಎಲ್ಲಿದ್ಯೋ? ಬೆಂಗಳೂರು. ಅದೇ ರಾಮಣ್ಣಂಗೆ ಹೇಳ್ದೆ. ಅದೇ ಯಾರೋ ಸುಜಾತ ಅಂತ ಹುಡ್ಗಿ ಹೆಸರು. ಅದಕ್ಕೆ ಅವ್ರಿಗೆ ಎಷ್ಟು ಮನೆ ಐತೆ, ಎಷ್ಟು ಸಂಬಳ ತಗೊಂತಾರೆ, ಎಷ್ಟು ಆಸ್ತಿ ಐತೆ ಅಂತ ಕೇಳಿದ್ರು ಕಣ. ಇದು ಯಾರೋ ಫೋನ್ ಮಾಡಿದ್ರಿ ಈಗ ಸ್ವಾಮಿ ಅನ್ಕೊಂಡು. ಏನಂತೆ? ಅವ್ರನ್ನೇನೋ ಮದುವೆ ಮಾಡ್ತೀನಿ ಅಂತ ಅಂದ್ರು. ಬೇಡ ಅದೆಷ್ಟು 1 ಲಕ್ಷ ಜನ ಖರ್ಚಿ ಮದುವೆ ಮಾಡ್ತೀನಿ ಅಂತ ಹೇಳೋರು. ಬೇಡ ಒಂದ್ ಕೆಲ್ಸ ಮಾಡೋಣ. ನಿನಗೆ 18,000 ಸಂಬಳ, ನಂಗೆ 12,000 ಸಂಬಳ. ಈಗ ಇಬ್ರು ಆಗಕ್ಕಾಗಲ್ಲ, ಅದಕ್ಕೆ ಒಬ್ಳುನೇ ಇಬ್ರು ಮದುವೆ ಆಗ್ಬಿಡಣ. ಎಂತ ಮನೆಗಳನ್ನ ಇವನ್ ಇರ್ಬೇಕು ನೀನು. ನೀನ್ ನಾನು ಅಲ್ಲಿ ಕತೆ ತರ ಅಲ್ಲಿಗೆ ಹೋಗ್ತೀನಿ, ನಿನ್ ಮನೇಲಿ ಆಗಿರಕ್ಕ ನೀನು ನಾನು ದುಡಿಯ ಕಲ್ಸಿ. ಆ ತರ ಅಲ್ಲ ಕಣಲ್ಲಿ, ತಪ್ಪು ತಿಳ್ಕೊಂಬಿಡಲ್ಲೋ. ಫೋನ್ ಇಟ್ಟು ಸುಮ್ನೆ ಬೈಸ್ಕೊಬಿಡ ನನ್ ಕೈಲಿ. ಅಲ್ಲ ಕಣ್ಲ ಅವಯ್ಯನವರೇ ಹೇಳಿದ್ದು. ಯಾರು? ಅವಯ್ಯ ರಾಮಯ್ಯ. ಅವ್ನಿಗೆ ಯಾರು ಕೇಳು, ಅವನು ನೀನು ಆಗ್ರಿ ಕೆಲ್ಸದ ಮನೇಲಿರು. ಅವಮ್ಮ 18,000 ಸಂಬಳ ನೀನು ಅವ್ನು ತಗೊಂಬತ್ತಾನೆ. ಬಾಡಿಗೆ ನಾನು 18,000 ರೂಪಾಯಿ ಸಂಬಳ ಕೆಲಸ ಮಾಡಕ್ ಹೋಯ್ತೀನಿ, ನೀವು ಅಚ್ಚುಕಟ್ಟಾಗಿ ಮನೇಲಿ. ನಾನು 12,000 ತಗೊಂಬತ್ತೀನಿ ಮಾಡ್ಕೊಂಡು ಹೊಡ್ಬಿಟ್ಟು ಎಲ್ಲ ಬೇಕು ಅಲ್ಲಿ ಬಿದ್ದುಬಿಟ್ಟು ತಲೆ ತಿಂತಿ ನೀನು. ಆಮೇಲೆ ಅವ್ರಿಗೆ 500 ಅವ್ರ 500 ಕೃಷ್ಣಯ್ಯ 500 ಹೇಳಿದಂಗಂತ. ಯಾವ ಕೃಷ್ಣನ ಇಲ್ಲ, ನೀವು ಫೋನ್ ಇಕ್ಕು ನಂಗೆ ಯಾವ ಬೇಡ. ಕೃಷ್ಣಣ್ಣ ನೀನು ಇಬ್ರೇ ಮಾಡ್ಕೊಳ್ಳಿ. ಅಲ್ಲ ಕಣ, ಅವರು ಆಸ್ತಿ ಇಲ್ಲ ಪಾಸ್ತಿ ಇಲ್ಲ, 15,000 ಸಂಬಳ ತಗೊಂಡ್ ಮನೆ ಬಾಡಿಗೆ ಹೆಂಗ್ ಕಟ್ತೀರಾ? ನನ್ ಮದ್ವೆನೇ ಆಗಲ್ಲ ಬಿಡು, ಬೇಡ. ನಂಗೆ ಮದ್ವೆನೇ ಬೇಡ ಬಿಡು. ಏನು 500 ನೋಡು ಮಾತಾಡ್ತಾರ, ಕೊಟ್ಬಿಡ್ತೀನಿ ನೋಡು. ಕೊಡು ಮತ್ತೆ ಕೃಷ್ಣಯ್ಯ, ಅದು ನೀನು ಸ್ವಲ್ಪ ಅರ್ಥ ಆಗಂಗೆ ಹೇಳೋಣ. ಬಾಲಕ. ಹಲೋ ಬಾಲಕ, ಪ್ರಪಂಚದಲ್ಲಿ ಹಾ ಒಂದು ಗಂಡು 2-3 ಮದುವೆ ಆಗ್ಬೋದು ಅಂತ ಐತೆ. ಅದಕ್ಕೆ ನೀವು ಅದನ್ನ ಇವಾಗ ಬದಲು ಮಾಡಿ, ನೀನು ಮತ್ತೆ ಮನೋಜ ಸೇರಿ ಇಬ್ರು ಒಬ್ಬಳನ್ನೇ ಮದುವೆ ಆಗ್ರಿ, ಜನಸಂಖ್ಯೆನೂ ಕಮ್ಮಿ ಆಗುತ್ತೆ. ಅಲ್ಲ ನೀವು ದೊಡ್ಡವರಾಗಿ ಹಿಂಗ್ ಮಾತಾಡ್ತಿರಲ್ಲ, 4 ಜನ ನೋಡಿದ್ರೆ ಏನ್ ಅನ್ಕೋತಾರೆ? ಬರ್ತಾನೆ ಬೆಳಗ್ಗೆ ಬರ್ತಾನೆ ಸೀದಾ. ಅದೇ ಬಾಗ್ನ ಇವತ್ತೇ ಬರೋನು, ಇವತ್ತು ಇಲ್ಲ ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾನೆ ಬಾಗ್ನ ತಗೊಂಡು ಬರ್ತಾನಪ್ಪ. ಬರ್ತಾನೆ ಇವತ್ತೇ ಬರೋನು. ಅದೇ ಇಲ್ಲಿ ಇದು ಬೇರೆ ಸೋಳೂರಿಗೆ ಗಡಿಯಾಲಕ್ಕೆ ಆಮೇಲೆ ತಿನ್ನೇನಳ್ಳಿಗೆ ಎಲ್ಲ ಹೋಗ್ಬೇಕಲ್ಲ. ನೀನ್ ಬರಕಿಲ್ವನಪ್ಪ? ನಾನೇನಿಲ್ಲ, ಇಲ್ಲಿ ಅದೇ ಇದು ಪಾಯ ಇಡ್ಸಿದ್ದೀನಿ, ಪಾಯ ಕಟ್ಟಿಸ್ಬೇಕು. ಎಲ್ಲಿ? ಅದೇ ಅದು ಹಿಂದಗಡೆ ಒಂಚೂರು ಜಾಗಿತ್ತಲ್ಲ ಅದು. ಎಲ್ಲಿ ಹಿಂದ್ಗಡೆಗ? ಹಿಂದಗಡೆಗೆ ಒಂಚೂರು ಪಿಲ್ಲರ್ ಹಾಕಿಸ್ತಾ ಇದ್ವಿ. ಏನ್ಕೆ ಮನೆ ದೊಡ್ಡದಾಗ ಕಟ್ತೀಯ ಮನೆ? ಇಲ್ಲ, ಸುಮಾರಾಗಿ ಒಂಚೂರು ಡೂಪ್ಲೆಕ್ಸ್ ಮಾಡೋಣ ಅಂತ. ಹೌದಾ? ನೀನ್ ಬರೋದಿಲ್ವನಪ್ಪ? ಇಲ್ಲ, ಅದೇ ಹೇಳಿದಲ್ಲ ಹಿಂಗೆ ಅಂತ. ಅಲ್ಲ, ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ, ನಿನ್ ಮಗನ್ ಕಳ್ಸಿದ್ರೆ. ಯಾರು ಹೇಳಿ ನೀವು? ನಾನು ಅಪ್ಪ, ಲಲ್ಲಿ ರವ್ವ ಶಾರದಮ್ಮ. ಅಲ್ಲೋ, ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಅಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು
ಅಲ್ಲ ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ? ಆ ಹುಡುಗರು ಅಟ್ಲ ಓದುವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ, ಸೀರೆ ನಾನು ಇದು ರಾಂಗ್ ನಂಬರ್ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಎಲ್ಲ ಜನ ಅವ್ರಿಗೆ ಏನ್ ಮಾತಾಡೋದು. ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಹೋಗ್ಲಿ, ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ ಇಲ್ವಾ ಅದನ್ನ ಹೇಳು. ಹಲೋ, ಆಮೇಲೆ ಮಾತಾಡ್ತೀನಿ. ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗ್ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನ್ ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ, ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ ಅಲ್ಲ, ನೀನ್ ಬಂದ್ ಕುಂಡಿಸ್ಲೇಬೇಕು ಗಣೇಶನ್. ನಾಳೆ ಕುಂಡಿಸ್ತೀಯ ಇಲ್ವೋ ಹೇಳು. ಏನೇನೋ ಜ್ಞಾಪನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ ಗಣೇಶನ್ ಕುಂಡಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು. ಆಯ್ತ್ರಕ್ಕ. ಯಾಕಂತೀಯ ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಆಯ್ತಕ್ಕ. ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು ಹೇಳು. ಏನಕ್ಕ ಇದು ಎಲ್ಲ ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕು ಬಿಟ್ರೆ ತಾನೆ ಮಳೆ ಆಗದ. ನಂಗನು ಈ ಮಳೆ ನಿಮ್ಗೆ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿಮ್ಗೆ ಅದಕ್ಕೆ ಹೋಲಿಸ್ತೀಯ ನಿಮ್ಮ. ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಕೊಡ್ಸಿ, ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಿಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದ್ ಮಾಡ್ಕೊಂಬದ್ರ. ನಾಳೆ ನಮ್ಮ ಮನೆಗೆ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗಪ್ಪ. ನನ್ನ ಮಗಳು ಮಾತಾಡ್ತಾಳಂತೆ. ಹಲೋ, ಬನ್ನಿ ಅಂಕಲ್ ಹಬ್ಬಕ್ಕೆ. ಇಲ್ಲಿ ಇದು ಅದೇ ಮನೆ ಇಡ್ತಿದೀವಿ ಹಂಗಂತ ನಮ್ಮ ಅರ್ಥಗೆ ಒಂದಿಷ್ಟು ಕಾಸು ಆದ್ರೂ ರೆಡಿ ಮಾಡ್ಕೊಳ್ಳೋದಂತೆ ಬರ್ತದಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ, ಬರ್ರಿ. ಇಲ್ಲಿ ನಮ್ದು ಗಣಪತಿ ಆಯ್ತು ಕುಂತೈತಿ ಒಟ್ಟು ನಮ್ದು. ಅದಕ್ಕೆ ಒಂದ್ ಸೊಂಡ್ಲ ತಂದು ಇಕ್ಕಿರಿ ಅಂತೆ. ಹಲೋ ಅಂದ್ರೆ ಹಲೋ ನೋಡಿ ಅಂದ್ರೆ ನಾಳೆಗೆ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ಲೇಬೇಕು, ಇಲ್ಲ ಅಂತ ನರಸಿಂಹಸ್ವಾಮಿ ಮೇಲೆ ಆಣೆ. ನಮ್ದು ಇಲ್ಲಿ ಡ್ರಾಯರ್ ಇಲ್ಲ, ಇನ್ನು ಸೀರೆ ತರಕ್ ಇಲ್ಲಿ ಡ್ರಾಯರ್ ನಮ್ದಿಲ್ಲ. ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸಕ್ ಅವನು. ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ, ನಾವೇ ಕಟ್ತೇವೆ. ಐತೆ ಯಾವನ್ನ ಬಿಗ್ಗದನ್ನ ನೋಡ್ಕೊ ಚಿನಾಲಿ. ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತಿ. ನನ್ ಸಂಸಾರ ಹಾಳು ಮಾಡಿ ನನ್ ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದಿದ್ಯಲ್ಲ ನೀನು. ನೀನಿರುವಾರ ಅವಳು ಲಲ್ಲಿಗಿನ್ನ ಹತ್ತಾಗಿ ಹೋಗ್ಬಿಟ್ಟಲ್ಲಕ್ಕ. ಮತ್ತೆ ಮಾತಾಡು. ಈಗ ನಾನು ಕುಣಗುಲ್ ಹತ್ರ ಬಂದಿದ್ದೀನಿ. ನಾಳೆ ಬಂದ್ಬಿಡು, ಎನ್ನ ಮಾಡ್ಕೊಂಡು ಸೀದಾನ ತುಮಕೂರು ಟೌನ್ ಸರ್ಕಲ್ ಬಂದ್ಬಿಡು. ಟೌನ್ ಸರ್ಕಲ್ ಬಂದ್ರೆ ನಾಮದ ಚಿಲ್ಮೆಗೆ ಹೋಗ್ಬಿಡೋಣ. ನಾಮ ಚಿಲ್ಮೆಗೆ ಹೋಗ್ಬಿಡೋಣ. ಅದೇ ಕಾರಲ್ಲಿ ಏನೋ ಬೇಕಾದ್ರೆ ಮಾಡ್ಬೋದು ಅಂದಲ್ಲ. ಅಲ್ಲಿ ಯಾರು ಕೇಳಲ್ವಾ? ಇಲ್ಲ ಅಲ್ಲಿ ಯಾರು ಇರಲ್ಲ ತಾನೆ? ಇರ್ತಾರೆ. ಇವ್ರು ಹಸ್ಬೆಂಡ್ ಅನ್ನೋದು, ಹಸ್ಬೆಂಡ್ ಇದು ಇಂಗ್ಲಿಷ್ ನಾಗೆ ಹಸ್ಬೆಂಡ್. ನಮ್ಮ ಹಸ್ಬೆಂಡ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅನ್ಬೇಕಾ? ಅಲ್ಲಿ ಕಾರೊಳಗೇನೋ ಇಲ್ಲ ಬೇರೆ ಕಡೆ ಜಾಗ ಐತ ಫಾರೆಸ್ಟ್ ಆಗೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಮುಂದಗಡಿಗೆ ಒಂದು ಸೊಪ್ಪಿನ ಕಡ್ಡಿ ಸೊಪ್ಪು ಹಾಕ್ಬಿಟ್ಟು ಕಾರಿ ಮೇಲೆ ಕೆಟ್ಟೋಯ್ತೆ ಅಂತನ ಹೆಂಗ ಮಾಡೋದಾಗತ್ ಬರ್ರಿ. ಹೌದಾ? ಹೌದು. ಇದು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ನಾವು ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ನಾನು
ಹಾ ಡ್ರೆಸ್ ಹಾಕೊಂಡ್ ಬಂದಿದೀನಿ, ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ಹಿಂಗಿದೆ ಇದು ಹಿಂಗ ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿರ್ ಬರ್ನ್ ಹರ್ಕೊಂಡ್ ಹೇಳಿ ಸೆಂಟ್ರಿಗೆ ಏನು ಹಿಂಗೆ ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿದೆ ಹ ಬರ್ನ್ ಹರ್ಕೊಂಡ್ಬಿಡ್ತೈತಿ ಇದು ಡ್ರೆಸ್ಸು. ಯಾಕೆ ಅರ್ಧ ಆಗ್ತೀಯಾ? ಅದು ಕಾಸ್ಟ್ಲಿ ಡ್ರೆಸ್, ಅದು ಕಾಸ್ಟ್ಲಿ ಡ್ರೆಸ್ ಎಲ್ಲ ಬಿಚ್ಚಬೇಕಾ? ನಾನು ಫುಲ್ ಬಿಚ್ಚಬೇಕಾ? ಏನೋ ಎಷ್ಟ ಸಾಹೇಬ್ರೆ? ಹಲೋ ಏನಕ್ಕೆ ಬಂದು ಏನಾದ್ರು ಮರ್ತೋಸಿಲ್ಲ ನಾನು. ಹಲೋ ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ.